ಸೂಪರ್ ಪ್ರೈಮ್ at 9 ನಲ್ಲಿ ಇವತ್ತಿನ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿನ ಮಹಾಯುದ್ಧ ಭಾರತದ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಕಮರ್ಷಿಯಲ್ ಗ್ಯಾಸ್ ಸರಬರಾಜಿನಲ್ಲಿ ದೇಶದಾದ್ಯಂತ ವ್ಯತ್ಯಯವಾಗಿದೆ. ಹೀಗಾಗಿ ಹೋಟೆಲ್ಗಳಲ್ಲಿ ಅಡುಗೆ ಮಾಡಲು ಕೂಡ ಸಮಸ್ಯೆ ಎದುರಾಗಿದೆ. ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಕೇಂದ್ರ ಸರ್ಕಾರ ಕಾಳಸಂತೆಕೋರರಿಗೆ ಬ್ರೇಕ್ ಹಾಕಲು ದೇಶದಾದ್ಯಂತ ಎಸ್ಮಾ ಜಾರಿ ಮಾಡಿದೆ. ದೇಶದಲ್ಲಿ ಎಲ್ಪಿಜಿ ಬಿಕ್ಕಟ್ಟು ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ. ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆ ಶೇಕಡ 10ರಷ್ಟು ಹೆಚ್ಚಳಕ್ಕೆ ಸೂಚಿಸಲಾಗಿದೆ. ಅಲ್ಲದೆ ವಾಣಿಜ್ಯ ಪೂರೈಕೆಗಳ ಪರಿಶೀಲನೆಗೆ ಸಮಿತಿ ರಚನೆ ಮಾಡಲಾಗಿದೆ. ವಾಣಿಜ್ಯೇತರ ವಲಯಗಳಿಗೆ ಬೇಡಿಕೆ ಅನುಗುಣವಾಗಿ ಎಲ್ಪಿಜಿ ಪೂರೈಸಲು ತೀರ್ಮಾನಿಸಲಾಗಿದೆ. ಇರಾನ್ ಅಮೆರಿಕ ಯುದ್ಧ 11ನೇ ದಿನವೂ ಮುಂದುವರೆದಿದೆ. ಈ ಮಧ್ಯೆ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಲು ಚೀನಾ, ರಷ್ಯಾ, ಫ್ರಾನ್ಸ್ ನಮ್ಮನ್ನ ಸಂಪರ್ಕಿಸಿತ್ತು ಅಂತ ಇರಾನ್ ಹೇಳಿದೆ. ಈ ಬಗ್ಗೆ ರಿಯಾಕ್ಷನ್ ನೀಡಿರೋ ಟ್ರಂಪ್, ಇರಾನ್ ಮೇಲೆ ನಾವು ದಾಳಿ ಮಾಡದಿದ್ರೆ ಅವರೇ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರು. ದಾಳಿ ಮಾಹಿತಿ ತಿಳಿದೇ ಯುದ್ಧ ಸಾರಿದ್ವಿ ಎಂದಿದ್ದಾರೆ. ಇರಾನ್ ಮೇಲೆ ಇಂದಿನ ದಾಳಿ ಅತ್ಯಂತ ತೀವ್ರವಾದ ದಾಳಿ ಅಂತ ಪೆಂಟಗನ್ ಮುಖ್ಯಸ್ಥ ಪೀಟ್ ಹೆಗ್ಸೆತ್ ಹೇಳಿದ್ದಾರೆ. ಶತ್ರು ಸಂಪೂರ್ಣವಾಗಿ ಸೋಲೋವರೆಗೆ ನಾವು ನಿಲ್ಲೋದಿಲ್ಲ. ಕಳೆದ 24 ಗಂಟೆಗಳಲ್ಲಿ ಇರಾನ್ ಅತ್ಯಂತ ಕಡಿಮೆ ಕ್ಷಿಪಣಿಗಳನ್ನು ಹಾರಿಸಿದೆ. ಅವರು ಸಂಪೂರ್ಣವಾಗಿ ಸೋಲು ಅನುಭವಿಸುವವರೆಗೂ ನಾವು ನಿಲ್ಲಲ್ಲ ಅಂತ ಹೇಳಿದರು. ಆಯತೊಲ್ಲಾ ಅಲಿ ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಬೆನ್ನಿಗೆ ರಷ್ಯಾ ನಿಂತ ಬೆನ್ನಲ್ಲೇ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಈ ಕುರಿತು ಹೇಳಿಕೆ ರಿಲೀಸ್ ಬೆನ್ನಲ್ಲೇ ಟ್ರಂಪ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಇಬ್ಬರು ನಾಯಕರು ಸುಮಾರು 1 ಗಂಟೆಗಳ ಕಾಲ ಚರ್ಚಿಸಿದ್ದು ಭಾರೀ ಕುತೂಹಲ ಸೃಷ್ಟಿ ಮಾಡಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಡಿಕೆ ಶಿವಕುಮಾರ್ಗೆ ಸಿಎಂ ಶುಭ ಕೋರಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ, ಶಿವಕುಮಾರ್ ನನ್ನ ಹೆಗಲಿಗೆ ಹೆಗಲಾಗಿ ನಿಂತಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ. ಮತ್ತೊಂದೆಡೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಶಾಸಕರು, ಸಂಸದರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಎಸ್ಎ ಒಳ ಮೀಸಲಾತಿ ಕಗ್ಗಂಟು ನಿವಾರಣೆಗೆ ಸರ್ಕಾರ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದೆ. ಈ ಕುರಿತು ವಿಧಾನಸೌಧ ಸಿಎಂ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಲಾಯಿತು. ಈ ವೇಳೆ ಮಾರ್ಚ್ 27ರಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆಯಲು ತೀರ್ಮಾನಿಸಲಾಗಿದೆ. ಅಲ್ಲಿವರೆಗೆ ಯಾವುದೇ ನೇಮಕಾತಿ ನಡೆಸದಿರಲು ಸಿಎಂ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಎಸ್ಸಿ ಒಳ ಮೀಸಲಾತಿ ವಿಚಾರವನ್ನೇ ಬಿಜೆಪಿ ತನ್ನ ಹೋರಾಟಕ್ಕೆ ಬಳಸಿಕೊಳ್ಳಲು ನಿರ್ಧಾರ ಮಾಡಿದೆ. ಮಾರ್ಚ್ 22ರಿಂದ ಚಿತ್ರದುರ್ಗದಿಂದ ಬೆಂಗಳೂರಿನವರೆಗಿನ ಪಾದಯಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಿ ನಿರ್ಧರಿಸಲಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಾಳೆಯಿಂದ ಕರೆ ನೀಡಲಾಗಿದ್ದ ವೈದ್ಯರ ಮುಷ್ಕರವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ನಡೆದ ಸಭೆಯಲ್ಲಿ 15 ಬೇಡಿಕೆಗಳಲ್ಲಿ 13 ಬೇಡಿಕೆ ಈಡೇರಿಕೆಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಹೀಗಾಗಿ ಮುಷ್ಕರ ವಾಪಸ್ಗೆ ನಿರ್ಧರಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಹೊರತುಪಡಿಸಿ ಇತರೆಡೆ ಕಂಬಳ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಪೀಠದಲ್ಲಿ ವಿಚಾರಣೆ ನಡೆಯಿತು. ಎಲ್ಲಾ ಕಡೆ ಕಂಬಳ ನಡೆದರೆ ಸಮಸ್ಯೆ ಏನು ಅಂತ ಪ್ರಶ್ನಿಸಿತು. ನವೆಂಬರ್ 14ರ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಪೆಟಾ ಅರ್ಜಿ ಸಲ್ಲಿಸಿತ್ತು. ಆನೇಕಲ್ನಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ ಗೋಪಾಲ್ ಕಿಡ್ನಾಪ್ ಅಂಡ್ ಮರ್ಡರ್ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವಹಿಸಿದೆ. ಈ ಬೆನ್ನಲ್ಲೇ ಗೋಪಾಲ್ ಹತ್ಯೆಗೆ 25 ಲಕ್ಷ ಸುಪಾರಿ ನೀಡಿದ್ದ ಆರೋಪಿ ಮೋಹನ್ ಬಾಬುನನ್ನ ಪೊಲೀಸರು ಬಂಧಿಸಿ 10 ದಿನಗಳ ಕಾಲ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ಉಳಿದ ಆರೋಪಿಗಳಿಗಾಗಿ ಶೋಧ ಮುಂದುವರೆಸಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಸಂದೇಶ ಕುರಿತಂತೆ ನಟಿ ರಮ್ಯಾ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ಮುಚ್ಚಿದ ಕೋಣೆಯಲ್ಲಿ ಕ್ಯಾಮೆರಾದೆದುರು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ರು. ನಂತರ ಮಾತನಾಡಿದ ರಮ್ಯಾ, ಆರೋಪಿಗಳನ್ನು ನೋಡಿದರೆ ಬೇಜಾರಾಗುತ್ತೆ. ಇದು ನನ್ನ ಇಂಟೆನ್ಷನ್ ಅಲ್ಲ. ಹೆಣ್ಣು ಮಕ್ಕಳ ಪರವಾಗಿ ಈ ಕೇಸ್ ಮುಂದುವರಿಸ್ತಾ ಇದ್ದೀನಿ ಅಂತ ಹೇಳಿದರು. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ವಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸಿವೆ. ಓಂ ಬಿರ್ಲಾ ಪಕ್ಷಪಾತ ಧೋರಣೆಯಿಂದ ವರ್ತಿಸ್ತಾ ಇದ್ದಾರೆ ಅಂತ ಆರೋಪಿಸಿರುವ ವಿಪಕ್ಷಗಳು ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಸುವಂತೆ ಆಗ್ರಹಿಸಿ ಅವಿಶ್ವಾಸ ನಿರ್ಣಯ ಮಂಡಿಸಿವೆ. ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್ ನಿರ್ಣಯವನ್ನ ಮಂಡಿಸಿದ್ರು. ನಾಳೆ ತಮಿಳುನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆ ತಿರುಚಿರಾಪಳ್ಳಿಯಲ್ಲಿ ಎನ್ಡಿಕೆ ಸಾರ್ವಜನಿಕ ಬೃಹತ್ ರ್ಯಾಲಿ ಆಯೋಜಿಸಲಾಗಿದೆ. ಬಳಿಕ ಕೇರಳದ ಎರ್ನಾಕುಲಂನಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ.
ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಕುರಿತ ವಿವಾದಿತ ಪಾಠ ಹೊಂದಿದ್ದ 8ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವನ್ನು ಎನ್ಸಿಇಆರ್ಟಿ ಸಂಪೂರ್ಣವಾಗಿ ಹಿಂಪಡೆದಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತ್ತು. ಸುಪ್ರೀಂ ಆದೇಶದಂತೆ ಎನ್ಸಿಇಆರ್ಟಿ ಕ್ಷಮೆ ಯಾಚಿಸಿ ವಿವಾದಿತ ಅಧ್ಯಾಯವಲ್ಲದೆ ಇಡೀ ಪುಸ್ತಕವನ್ನೇ ಹಿಂಪಡೆದಿದೆ. ಇಂಡಿಗೋ ಸಂಸ್ಥೆ ತನ್ನ ಕಾರ್ಯಾಚರಣೆಯಲ್ಲಿ ಎಡವಟ್ಟಿನಿಂದಾಗಿ ಲಕ್ಷಾಂತರ ಪ್ರಯಾಣಿಕರು ಸಮಸ್ಯೆಯಿಂದ ಪರದಾಡಿದರು. ಈ ಕುರಿತಂತೆ ಸಂಸ್ಥೆ ಸಿಇಒ ಪೀಟರ್ ಎಲ್ಬರ್ಸ್ ರಾಜೀನಾಮೆ ಪಡೆದಿದೆ. ಬದಲಿ ನೇಮಕದವರೆಗೆ ವ್ಯವಸ್ಥಾಪಕ ನಿರ್ದೇಶಕ ರಾಹುಲ್ ಭಾಟಿಯಾಗೆ ಹೊಣೆ ನೀಡಲಾಗಿದೆ. ಟಿ20 ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಬಿಸಿಸಿಐ ಬರೋಬ್ಬರಿ 131 ಕೋಟಿ ರೂಪಾಯಿ ನಗದು ಬಹುಮಾನ ಘೋಷಣೆ ಮಾಡಿದೆ. ಮೊನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿದ್ದ ಟೀಂ ಇಂಡಿಯಾ ವಿಶ್ವಕಪ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಬಿಸಿ ಭಾರತಕ್ಕೆ ಜೋರಾಗಿ ತಟ್ಟೋದಕ್ಕೆ ಶುರುವಾಗಿದೆ. ಗ್ಯಾಸ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಾ ಇರೋ ಹೊತ್ತಲ್ಲೇ ಹೋಟೆಲ್ನಲ್ಲಿ ಪೂರಿ, ವಡೆ, ಬಜ್ಜಿಗೆ ಬ್ರೇಕ್ ಹಾಕಲಾಗಿದೆ. ಆಟೋಗಳಿಗೆ ಹಾಕೋ ಎಲ್ಪಿಜಿ ದರವನ್ನ ಕೆಲವು ಬಂಕ್ನವರೇ ಏರಿಕೆ ಮಾಡಿ ಕೃತಕ ಅಭಾವ ಸೃಷ್ಟಿಸಿದ್ದಾರೆ. ₹64 ಈ ತಿಂಗಳು 30ನೇ ತಾರೀಕು ತನಕ ತಾವು ಕೊಡಬೇಕು ಗ್ಯಾಸ್ ಅನ್ನ ಅಂತ ನಾವು ಕೇಳ್ತಾ ಇರೋದು. ಮಾಲೀಕರು ಕೂಡ ಪಿಜಿಗಳಿಗೆ ಟೈಅಪ್ ಆಗಿ ಪದಾರ್ಥ ಕೊಡ್ತಾ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಎಲ್ಲೋ ಒಂದ್ ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ. ಅಭಾವ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಸುಮಾರು ಒಂದು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಫುಲ್ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಹೇಳ್ತಾರೆ. ಕೇಳಿದ್ರೆ ತಗೊಳ್ಳಿಲ್ಲ ಬಿಡಿ ಅಂತಾರೆ. ಅಮೆರಿಕದವರು ಇರಾನ್ ಪರಮಾಣು ಒಪ್ಪಂದಕ್ಕೆ ಕಣ್ಣಿಟ್ರು. ಒಪ್ಪದಿದ್ದಾಗ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ದಾಳಿ ನಡೆಸಿದ್ರು. 11 ದಿನ ಆಗೋಯ್ತು. ಈಗಲೂ ಯುದ್ಧ ನಡೀತಾನೇ ಇದೆ. ಆ ಕಡೆಯವರು ಈ ಕಡೆಯವರನ್ನ, ಈ ಕಡೆಯವರು ಆ ಕಡೆ ದೇಶದವರನ್ನ ಹೊಡೆದು ಹಾಕ್ತಿದ್ದಾರೆ. ಆದ್ರೆ ಇಸ್ರೇಲ್ ಇರಾನ್ ಯುದ್ಧದಿಂದ ನರಕ ಅನುಭವಿಸ್ತಿರೋದು ಮಾತ್ರ ಸಾಮಾನ್ಯ ಜನ. ಕೊಲ್ಲಿ ರಾಷ್ಟ್ರಗಳು ಪ್ರತಿಷ್ಠೆಗಾಗಿ ಯುದ್ಧ ಮಾಡುತ್ತಿದ್ರೆ ಭಾರತದಲ್ಲೂ, ಅದರಲ್ಲೂ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಹಾಯುದ್ಧ ಶುರುವಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಸ್ಥಗಿತಗೊಳಿಸಿದ ಕಂಪನಿಗಳು, ರಾಜ್ಯದ ಹೋಟೆಲ್ ಉದ್ಯಮವೇ ಅಲ್ಲೋಲ ಕಲ್ಲೋಲ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ವಾಣಿಜ್ಯ ಸಿಲಿಂಡರ್ಗಳ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪೂರೈಸುತ್ತಿದ್ದ ಕಂಪನಿಗಳೆಲ್ಲ ನಿನ್ನೆ ರಾತ್ರಿಯಿಂದಲೇ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲ್ಲ ಅಂತ ಸಂದೇಶ ಕಳಿಸಿವೆ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಸ್ಟಾಕ್ ಇರೋವರೆಗೆ ಅಡುಗೆ ರೆಡಿಯಾಗುತ್ತೆ, ಆಮೇಲೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಹೋಟೆಲ್ ಉದ್ಯಮಿಗಳೆಲ್ಲ ಗೋಳಾಡುತ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ರೆ ಅನಿವಾರ್ಯ, ಯಾವ ಹೋಟ್ಲು ರನ್ ಮಾಡಲಿಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಈಗ ನಮ್ಮಲ್ಲಿ ಸಾಮಾನ್ಯ ಇವತ್ತು ನಾಳೆ ಮಟ್ಟ ನಡಿಬೋದು. ಮುಂದಿದ ಅವರು ಸಪ್ಲೈ ಮಾಡಿದರೆ ನಮ್ಗೆ ನಡೀತದೆ, ಇಲ್ಲಾಂದರೆ ಮುಂದೆ ಕಷ್ಟ ಆಗ್ಬೋದು. ಪೂರಿ, ವಡೆ, ಬಜ್ಜಿ, ಬೋಂಡಾ ತಿಂಡಿಗಳೆಲ್ಲ ಸ್ಟಾಪ್. ಇವತ್ತಿನಿಂದಲೇ ಗರಿಗರಿ ತಿಂಡಿ ನಿಲ್ಲಿಸಿದ ಹೋಟೆಲ್ಸ್. ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಸಪ್ಲೈ ನಿಂತೋಗಿದ್ದೇ ತಡ. ಹೋಟೆಲ್ನವರು ಇವತ್ತಿನಿಂದಲೇ ಹೆಚ್ಚು ಗ್ಯಾಸ್ ಬಳಸಿ ತಯಾರಿಸುವ ಗರಿಗರಿ ತಿಂಡಿಗಳ ತಯಾರಿಯನ್ನೇ ನಿಲ್ಲಿಸಿದ್ದಾರೆ. ಹೋಟೆಲ್ಗಳಿಗೆ ಹೋಗಿ ವಡೆ ಕೊಡಿ, ಬಜ್ಜಿ ಕೊಡಿ, ಚೈನೀಸ್ ಐಟಮ್ ಕೊಡಿ, ಪೂರಿ ಕೊಡಿ ಅಂದ್ರೆ ನಾಳೆಯಿಂದ ಸಿಗಲ್ಲ. ಯಾಕಂದ್ರೆ ಯುದ್ಧದ ಪರಿಣಾಮ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಾಸ ಆಗಿದೆ. ಆದ್ದರಿಂದ ನಮ್ಮ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಮಾತ್ರ ಲಭ್ಯವಿರುತ್ತೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಈಗಾಗಲೇ ಹೋಟೆಲ್ಗಳ ಮುಂದೆ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಇದು ಒಂದು ಹೋಟೆಲ್ನ ಕಥೆಯಲ್ಲ. ಬೆಂಗಳೂರಲ್ಲಿರೋ 45,000ಕ್ಕೂ ಹೆಚ್ಚು ಹೋಟೆಲ್ಗಳ ಪೈಕಿ ಅರ್ಧಕ್ಕರ್ಧ ಹೋಟೆಲ್ಗಳಲ್ಲಿ ಇಂಥ ಸೂಚನಾ ಫಲಕ ಹಾಕಲಾಗಿದೆ. ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಗ್ಯಾಸ್ ಹಚ್ಚಿದ ನಂತರನೇ ನಮ್ದು ಪ್ರಾರಂಭ ಆಗೋದು. ಈ ಗ್ಯಾಸೇ ಇಲ್ಲ ಅಂದ್ರೆ ನಾವು ಹೋಟೆಲ್ ರನ್ ಮಾಡೋದು ಹೇಗೆ? ಹಸಿ ತರಕಾರಿ ಮೀಟಿಂಗ್ ಕರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇನಾದ್ರೂ ಅನುಮತಿ ಕೊಟ್ಟರೆ ಅದು ಫಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂದ್ರೆ ನಾಳೆಯಿಂದ ಬಂದ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಗೃಹ ಬಳಕೆ ಸಿಲಿಂಡರ್ ಕೊರತೆ ಇಲ್ಲ ಅಂತಿದೆ ಕೇಂದ್ರ. ಆದರೂ ಮನೆಗಳಿಗೂ ಸಪ್ಲೈ ಆಗ್ತಿಲ್ಲ ಅಡುಗೆ ಸಿಲಿಂಡರ್. ಹೋಟೆಲ್ಗಳಿಗಷ್ಟೇ ಅಲ್ಲ, ಮನೆಗಳಿಗೆ ಸಪ್ಲೈ ಮಾಡುವ 14 ಕೆಜಿ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈನಲ್ಲೂ ಸಾಕಷ್ಟು ಸಮಸ್ಯೆ ಆಗಿದೆ. ಯಾಕಂದ್ರೆ ಗ್ಯಾಸ್ ಬುಕ್ ಮಾಡಿ 2, 3, 4, 5 ದಿನಗಳಾದ್ರೂ ಎಷ್ಟೋ ಕಡೆ ಸಿಲಿಂಡರ್ಗಳನ್ನೇ ಸಪ್ಲೈ ಮಾಡುತ್ತಿಲ್ಲ. ತಲೆ ಕೆಡಿಸ್ಕೊಂಡ ಜನ ಸೀದಾ ಗ್ಯಾಸ್ ಏಜೆನ್ಸಿಗಳಿಗೆ ಲಗ್ಗೆ ಹಾಕ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಯವರು ಸರ್ವರ್ ಡೌನ್ ಆಗಿದೆ, ಬುಕ್ಕಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಸಿಲಿಂಡರ್ ಸ್ಟಾಕ್ ಕಡಿಮೆ ಇದೆ, ನಾಳೆ ಕಳಿಸ್ತೀವಿ, ನಾಡಿದ್ದು ಕಳಿಸ್ತೀವಿ ಅಂತ ಕಥೆ ಕಟ್ತಿದ್ದಾರೆ.
ಅಂದರೆ ಅವ್ರಿಗೆ ಮೊದಲೇ ಗೊತ್ತು ರೇಟ್ ಎಲ್ಲ ಜಾಸ್ತಿ ಆಗುತ್ತೆ, ಇವನ್ನೆಲ್ಲ ಇಂಥವನ್ನ ಈ ಹಚ್ಚಿದ ನಂಬರ್ಗಳನ್ನು ಕೂಡ ಅವ್ನು ತೊಗೊಂಡು ಸ್ಟಾಕ್ ಇಟ್ಕೊಂಡು ನಾಳೆ ಅವನ್ನ ಜಾಸ್ತಿ ರೇಟಿಗೆ ಮಾರ್ಕೊಳ್ಳೋದು. ಇದು ಮೇಲ್ನೋಟಕ್ಕೆ ಈಗ ನಂದು ಡೆಲಿವರಿ ಆಗಿಲ್ಲ ಅಂದಮೇಲೆ ನನಗೆ 100% ನೋ ಡೌಟ್. ಪಿಜಿಗಳಿಗೂ ಶುರುವಾಯಿತು ಗ್ಯಾಸ್ ಟ್ರಬಲ್. ಬೆಂಗಳೂರಲ್ಲಿ 12ರಿಂದ 18 ಸಾವಿರ ಪಿಜಿಗಳಿವೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಸೇರಿದಂತೆ 10 ಲಕ್ಷಕ್ಕೂ ಹೆಚ್ಚು ಜನ ಪಿಜಿಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಆದರೆ ಪಿಜಿಗಳಿಗೂ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ. 3-4 ದಿನ ಹೇಗೋ ನಿಭಾಯಿಸಬಹುದು, ಮುಂದೇನು ಅನ್ನೋ ಆತಂಕ ಪಿಜಿ ಮಾಲೀಕರನ್ನು ಕಾಡುತ್ತಿದೆ. ಸಂಜೆಯಿಂದ ಇದರ ಸ್ವಲ್ಪ ಬಿಸಿ ತಟ್ಟಲು ಆರಂಭಿಸಿದೆ. ಯಾಕಂದರೆ ಎಷ್ಟೋ ಕಡೆ ಹೋಟೆಲ್ ಮಾಲೀಕರು ಕೂಡ ಪಿ ಜಿಗಳಿಗೆ ಟೈಅಪ್ ಆಗಿ ಪದಾರ್ಥ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವ ಬೇಕಂತಲೇ ಸೃಷ್ಟಿಸುತ್ತಿದ್ದಾರೆ. ಬೆಲೆ ಏರಿಕೆ ನೆಪದಲ್ಲಿ ಸುಲಿಗೆ ಮಾಡ್ತಿದೆಯಾ ಏಜೆನ್ಸಿಗಳು? ಕೇಂದ್ರ ಸರ್ಕಾರವೇ ಹೇಳಿದೆ, ಭಾರತದಲ್ಲಿ 30ರಿಂದ 40 ದಿನಕ್ಕಾಗುವಷ್ಟು LPG ಸಿಲಿಂಡರ್ಗಳು ಸ್ಟಾಕ್ ಇದೆ ಅಂತ. ಆದರೂ ಸಮಸ್ಯೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಗ್ಯಾಸ್ ಸಪ್ಲೈ ಮಾಡುವ ಏಜೆನ್ಸಿಗಳು ಅನ್ಸುತ್ತೆ. ಯಾಕಂದ್ರೆ ಸ್ಟಾಕ್ಗಳಿದ್ರೂ ಜನರಿಗೆ ಕೊಡದೆ ಕೃತಕ ಅಭಾವ ಸೃಷ್ಟಿ ಮಾಡುತ್ತಿದ್ದಾರೆ. ಈಗಿರುವ ಬೆಲೆಗೆ ಸಿಲಿಂಡರ್ ಖರೀದಿಸಿ ಸ್ಟಾಕ್ ಮಾಡಿಕೊಂಡು ಆಮೇಲೆ ಬೆಲೆ ಏರಿಕೆ ಆದ್ಮೇಲೆ ಸಪ್ಲೈ ಮಾಡೋ ಹುನ್ನಾರ. ಇದರ ಜೊತೆಗೆ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚು ಬೆಲೆಗೆ ಬ್ಲ್ಯಾಕ್ನಲ್ಲಿ ಸೇಲ್ ಮಾಡ್ತಿರೋ ಆರೋಪಗಳು ಗ್ಯಾಸ್ ಏಜೆನ್ಸಿಗಳ ಮೇಲೆ ಹೋಟೆಲ್ನವರೇ ಮಾಡುತ್ತಿದ್ದಾರೆ. ಒಂದು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ ಅಂತ ಒಂದು ನಮ್ಗೆ ಕೇಳ್ಪಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಹೋಟ್ಲ್ಗಳಿಗೆ ಸುಮಾರು 2,800, 3,000 ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಗೋಡಾನ್ಗಳಿದೆ, ಅಲ್ಲಿಗೆ ಬಂದು ನೀವೇ ತಗೊಂಡು ಹೋಗಬೇಕು ಅಂತೇಳಿ ಈ ರೀತಿಯಾದ ಒಂದು ಆಟ ಆಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗಳದ್ದೇ ಕಳ್ಳಾಟ ಹೆಚ್ಚಾಗಿದೆ ಅನ್ನೋ ಗಂಭೀರ ಆರೋಪಗಳಿವೆ. ಬರೀ ಆರೋಪ ಅಷ್ಟೇ ಅಲ್ಲ, ಇದಕ್ಕೆ ಸಾಕ್ಷಿ ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಟ್ರೂ ಗ್ಯಾಸ್ ಬಂಕ್ನಲ್ಲಿ ನಡೆದ ಗಲಾಟೆ. 50 ರೂಪಾಯಿಗೆ ಇದೆಯಾ? ಅವನು ಫ್ರೀಯಾಗಿ ಕೊಡ್ತಾನೆ, ಹೋಗೋಣ. ನಾನು ಹೇಳ್ತಾ ಇದ್ದೇನೆ, ನಾನು ಯಾಕೆ ಕೊಡಬೇಕು? ಆಟೋಗಳಿಗೆ ಗ್ಯಾಸ್ ತುಂಬಿಸಲು ಬಂದ ಆಟೋ ಚಾಲಕರ ಹತ್ರ 20ರಿಂದ 26 ರೂಪಾಯಿ ಹೆಚ್ಚು ಹಣ ಕೇಳಿದ್ರು. ಇದರಿಂದ ಸಿಟ್ಟಿಗೆದ್ದ ಆಟೋ ಚಾಲಕರು ಗ್ಯಾಸ್ ಬಂಕ್ ಮಾಲೀಕನಿಗೆ ತರಾಟೆಗೂ ತಗೊಂಡ್ರು. ಕೊನೆಗೆ ಬಂಕ್ ಮಾಲೀಕ ಬಾಗಿಲು ಹಾಕೊಂಡು ಹೋದ. ಯಾಕೆ ಸರ್ 85 ರೂಪಾಯಿ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಹತ್ರ 85 ಗ್ಯಾಸ್ ಬರ್ತಾ ಇಲ್ಲ, ಮಂಗಳೂರಲ್ಲಿ ನಿಲ್ಸ್ಬಿಟ್ಟಿದೆ ಲಾರಿ. ಏನ್ ಮೇಡಮ್, ನಾವು ಬಡವರು, ಅವತ್ತು ತಿನ್ನೋರು, ನಮ್ಗೆ ಈ ತರ ಮಾಡಿದ್ರೆ ಹೆಂಗದು? ಗ್ಯಾಸ್ ಏಜೆನ್ಸಿಗಳೇ ಎಲ್ಲಾ ಕಡೆ ಕೃತಕ ಅಭಾವ ಸೃಷ್ಟಿಸಿ ಜನರ ರಕ್ತ ಹೀರಲು ಶುರು ಮಾಡಿವೆ. ಹಾಗಂತ ಏಜೆನ್ಸಿಗಳಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಹೊಣೆಗೇಡಿತನದ ಪಾಲೂ ಇದೆ. ಯಾಕಂದ್ರೆ ಯುದ್ಧದ ಮಧ್ಯೆ ಕೇಂದ್ರ ಸರ್ಕಾರ ಸಿಲಿಂಡರ್ಗಳ ಬೆಲೆ ಏರಿಕೆ ಮಾಡಿ ಈಗಾಗಲೇ ಜನರಿಗೂ ಬರೆ ಹಾಕಿದೆ. 14 ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಫೆಬ್ರವರಿಯಲ್ಲಿ 856 ರೂಪಾಯಿ ಇತ್ತು. ಈಗಿನ ದರ 916 ರೂಪಾಯಿ ಆಗಿದ್ದು 60 ರೂಪಾಯಿ ಏರಿಕೆ ಮಾಡಿದೆ. ಇನ್ನು 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ 1814 ರೂಪಾಯಿ ಇತ್ತು. ಈಗ 1958 ರೂಪಾಯಿಗೆ ಹೋಗಿದ್ದು 144 ರೂಪಾಯಿ ಹೆಚ್ಚಳ ಮಾಡಿದೆ. ಇನ್ನು ಆಟೋ ಗ್ಯಾಸ್ 1 ಲೀಟರ್ಗೆ 64 ರೂಪಾಯಿ ಇದೆ. ಕೇಂದ್ರ ಸರ್ಕಾರ ಪೈಸೆ ಲೆಕ್ಕದಲ್ಲಿ ಏರಿಸಿದೆ. ಆದರೆ ಏಜೆನ್ಸಿಗಳು 85 ರೂಪಾಯಿವರೆಗೂ ಬ್ಲ್ಯಾಕ್ನಲ್ಲಿ ಮಾರ್ತಿದ್ರೂ ಕಡಿವಾಣ ಹಾಕಿಲ್ಲ. ಇನ್ನು ಅಡುಗೆ ಎಣ್ಣೆ ಲೀಟರ್ಗೆ ಕಳೆದ ತಿಂಗಳು 151 ರೂಪಾಯಿಯಿಂದ 180 ರೂಪಾಯಿವರೆಗೂ ಇತ್ತು. ಈಗ 170ರಿಂದ 220 ರೂಪಾಯಿಗೆ ಏರಿಕೆ ಆಗಿದೆ. 1 ಲೀಟರ್ ಅಡುಗೆ ಎಣ್ಣೆ 29ರಿಂದ 50 ರೂಪಾಯಿ ಏರಿಕೆ ಆಗಿದ್ರೂ ಬೆಲೆ ಏರಿಕೆಗೆ ಕಡಿವಾಣ ಹಾಕಿಲ್ಲ. ಕೇಂದ್ರ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು. ಕಠಿಣ ನಿಯಮಗಳನ್ನು ತತ್ಕ್ಷಣದಿಂದ ಜಾರಿಗೆ ತರಬೇಕು. ಇಲ್ಲದಿದ್ರೆ ಏಜೆನ್ಸಿಗಳು ಸೃಷ್ಟಿಸುತ್ತಿರೋ ಕೃತಕ ಅಭಾವ ಜನರನ್ನ ಬೀದಿಗಿಳಿಯುವಂತೆ ಮಾಡುತ್ತೆ. ಇದೆಲ್ಲದರ ಮಧ್ಯೆ ಸಾರ್ವಜನಿಕರಿಗೆ ಪೆಟ್ರೋಲ್, ಡೀಸೆಲ್ ದರನ್ನು ಏರಿಕೆ ಮಾಡುತ್ತಾರೆ ಅಂತ ಕೆಲವು ಸುದ್ದಿಗಳು ವೈರಲ್ ಆಗ್ತಿವೆ. ಆದರೆ ಜನ ಆತಂಕ ಪಡಬಾರದು. ಯಾಕಂದ್ರೆ ಪೆಟ್ರೋಲ್, ಡೀಸೆಲ್ಗೆ ಭಾರತದಲ್ಲಿ ಕೊರತೆ ಇಲ್ಲ. ಸಪ್ಲೈ ಕೂಡ ಆಗ್ತಿದ್ದು ಬೆಲೆ ಏರಿಕೆ ಮಾಡಲ್ಲ. ಹೀಗಾಗಿ ದಯವಿಟ್ಟು ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳಬೇಡಿ, ಆರಾಮಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಗ್ಯಾಸ್ ಸಿಲಿಂಡರ್ಗಳು ಸ್ಟಾಕ್ ಇದ್ರೂ ಏಜೆನ್ಸಿ ನಡೆಸುತ್ತಿರೋರು ಕೃತಕ ಅಭಾವ ಸೃಷ್ಟಿಸುತ್ತಿದ್ದಾರೆ. ಬಂಕ್ನವರು ಬೇಕಾಬಿಟ್ಟಿ ದರ ಏರಿಕೆ ಮಾಡಿ ಕಾನೂನು ಮೀರಿ ನಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ಪ್ರತಿಪಕ್ಷಗಳು ಆರೋಪ ಮಾಡ್ತಿದ್ದಾರೆ. ಯುದ್ಧದ ಕಾರಣ ಇಟ್ಕೊಂಡು ಕೃತಕ ಅಭಾವ ಸೃಷ್ಟಿಸುತ್ತಿರೋರ ಮೇಲೆ ಕೇಂದ್ರ ಸರ್ಕಾರ ಎಸ್ಮಾ ಕಾಯ್ದೆ ಜಾರಿಗೆ ತರ್ತಿದೆ. ಬೆಲೆ ಏರಿಕೆ ಅಭಾವ ಸೃಷ್ಟಿಸಿದ್ರೆ ಹುಷಾರ್. ತೈಲ ಕಂಪನಿಗಳಿಗೆ ಕೇಂದ್ರದಿಂದ ಎಸ್ಮಾ ಜಾರಿ.
ದೇಶಾದ್ಯಂತ ತೈಲ ಪೂರೈಕೆ ಆಗುತ್ತಲೇ ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ನ ಕೃತಕ ಅಭಾವ ಸೃಷ್ಟಿ, ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ಜನಸಾಮಾನ್ಯರಿಗೆ ತೊಂದರೆಗಳಾಗುವ ಯಾವುದೇ ಕೆಲಸ ಮಾಡಬಾರದೆಂದು ತಾಕೀತು ಮಾಡಿದೆ. 1955ರ ಎಸ್ಮಾ ಕಾಯ್ದೆ ಪ್ರಕಾರ ಮೂಲಸೌಕರ್ಯ ಪೂರೈಕೆಗೆ ಆದ್ಯತೆ ನೀಡಬೇಕು. ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿಗೆ ಅಡ್ಡಿಪಡಿಸುವಂತಿಲ್ಲ. ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿ 100% ಪೂರೈಕೆ ಮಾಡಬೇಕು. ಟೀ ಫ್ಯಾಕ್ಟರಿ, ಉತ್ಪಾದನಾ ವಲಯ, ಕೈಗಾರಿಕೆಗಳಿಗೆ 80% ಪೂರೈಕೆ ಮಾಡಬೇಕು. ರಸಗೊಬ್ಬರ ಫ್ಯಾಕ್ಟರಿಗಳಿಗೆ 70% ಕೊಡಬೇಕು. ಸಂಸ್ಕರಣಾ ಘಟಕಗಳು, ಕೆಮಿಕಲ್ ಕಂಪನಿಗಳಿಗೆ 35% ಕಡಿತ ಮಾಡಬಹುದು. ಕೇಂದ್ರ ಸರ್ಕಾರಕ್ಕೆ ತೈಲ ಕಂಪನಿಗಳು ಉತ್ಪಾದನೆ, ಸರಬರಾಜು, ಪೂರೈಕೆ ಬಗ್ಗೆ ವರದಿ ಕೊಡಬೇಕು. ತೈಲ ಕಂಪನಿಗಳ ವ್ಯವಹಾರಗಳ ಮೇಲೆ ಕೇಂದ್ರದ ಪ್ರತಿನಿಧಿಯೊಬ್ಬರಿಂದ ನಿಗಾ ಇಡಲಾಗುವುದು. ಕೊರತೆ, ಕೃತಕ ಅಭಾವ ಕಂಡುಬಂದರೆ ಕೇಂದ್ರ ಸರ್ಕಾರದಿಂದ ಕ್ರಮ ನಿಶ್ಚಿತ ಎಂಬ ಸಂದೇಶ ರವಾನೆಯಾಗಿದೆ. ದೇಶದಲ್ಲಿ ಸಮಸ್ಯೆ ಬಿಗಡಾಯಿಸುತ್ತಿರುವಾಗಲೇ ಜನಾಕ್ರೋಶಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ತೈಲ ಪೂರೈಕೆ ಅಗತ್ಯತೆ, ಸರಬರಾಜು ಬಗ್ಗೆ ಚರ್ಚೆ ಮಾಡಿದ್ರು. ಗ್ಯಾಸ್ ಕೊರತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ಮಾಡಿದ್ರು. ಪ್ರಧಾನಿ ಭೇಟಿ ಬಳಿಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಪುರಿ, ಗ್ಯಾಸ್ ಸರಬರಾಜು ಪೂರೈಕೆಗೆ ಬದ್ಧವಾಗಿದ್ದೇವೆ. ಗೃಹ ಬಳಕೆ ವಾಹನಗಳಿಗೆ ಆದ್ಯತೆ ನೀಡಲಾಗುವುದು. ಗೃಹ ಬಳಕೆ ಗ್ಯಾಸ್ ಅಭಾವವಿಲ್ಲ, ದಾಸ್ತಾನಿದೆ. ನಾಗರಿಕರು ಆತಂಕ ಪಡುವ ಅಗತ್ಯವಿಲ್ಲ. ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಸಚಿವ ಎಂಬ ಅಭಯ ನೀಡಿದ್ರು. ದೇಶಾದ್ಯಂತ ಗ್ಯಾಸ್ ಬೇಡಿಕೆ ಅಭಾವದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಕಾಂಗ್ರೆಸ್. अब बात यह है कि संकट बढ़ रहे हैं और बढ़ेंगे, क्योंकि जिस तरह से हमारी सरकार ने ये जो ट्रेड डील है इनकी, इसमें जिस तरह से झुके हैं अमेरिका के सामने, उससे हमारे संकट बढ़ेंगे. और उसके ऊपर से जंग भी है, तो ये तो बढ़ेगा. ಈ ಮಧ್ಯೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ರವರಿಗೆ ಹರ್ದೀಪ್ ಸಿಂಗ್ ಪುರಿ, ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ. ಇರಾನ್ ಯುದ್ಧದಿಂದ ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ತೊಂದರೆ ಉಂಟಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ಗಳಲ್ಲಿ ಊಟ ತಿಂಡಿ ಸಿಗುತ್ತಿಲ್ಲ. ಹೋಟೆಲ್ಗಳಲ್ಲಿನ ಮೆನು ಪ್ರಮಾಣ ಕುಸಿದಿದೆ. ಸೀಮಿತ ಆಹಾರ ಮಾತ್ರ ಸಿಗ್ತಿದೆ. ಹೋಟೆಲ್ ಮೇಲೆ ಅವಲಂಬಿತರಾದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಕೆಲ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಕೆಲ ಹೋಟೆಲ್ಗಳಿಗೆ ತೊಂದರೆಯಾಗಿದೆ. ಪೂರ್ಣ ಪ್ರಮಾಣದಲ್ಲಿ ಗ್ಯಾಸ್ ನಿಂತು ಹೋಗಿದ್ದರಿಂದ ಸಮಸ್ಯೆ ಉಂಟಾಗಿದೆ. ಮನೆಯಿಂದ ದೂರ ಉಳಿದಿರುವ ವಿದ್ಯಾರ್ಥಿಗಳು, ಕಾರ್ಮಿಕರಿಗೆ ಸಮಸ್ಯೆಯಾಗಿದೆ. ಮದುವೆ ಮಂಟಪ, ಹಾಸ್ಟೆಲ್, ಧಾರ್ಮಿಕ ಕಾರ್ಯಕ್ರಮಗಳಿಗೂ ತೊಂದರೆಯಾಗುತ್ತಿದೆ. ದುಬಾರಿ ಹಣ ಕೊಟ್ಟು ಖರೀದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಉದ್ಯಮಿಗಳು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಗ್ಯಾಸ್ ಪೂರೈಕೆಗೆ ಆದ್ಯತೆ ಸಿಗಬೇಕಿದೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಗ್ಯಾಸ್ ಲಭಿಸುವಂತೆ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಸಿದ್ದರಾಮಯ್ಯ, ಮುಖ್ಯಮಂತ್ರಿ. ಸಿದ್ದರಾಮಯ್ಯ ಪತ್ರ ಬರೆಯುತ್ತಲೇ ಸಂಪುಟ ಎಲ್ಲರೂ ಹಾಗೂ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಹರಿಹಾಯ್ದರು. ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಇದನ್ನ ಚರ್ಚೆ ಮಾಡಬೇಕು. ಇವತ್ತರೆಗೂ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲಾ ಎಂಪಿಗಳು, ಇಂಡಿಯಾ ಒಕ್ಕೂಟದ ಎಂಪಿಗಳೆಲ್ಲ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ. ಯಾಕೆ ಅವ್ರಿಗೆ ಭಯ? ನಿಮ್ಮ ಫಾರಿನ್ ಪಾಲಿಸಿ ಇವತ್ತಿಂದ ನಾವು ಇರಾನ್ ಜೊತೆ ಸಂಬಂಧ, ನಮ್ಗೆ ಸ್ಟಾಕ್ ಇಲ್ಲ. ಈಗಾಗಲೇ ಡೀಸೆಲ್ ಬೆಲೆ ನಿನ್ನೆನೆ 60 ರೂಪಾಯಿ ಏರಿಕೆ ಮಾಡಿ ಎಲ್ಲರಿಗೂ ಮಾಡಿದ್ದಾರೆ. ಎಂಪಿಗಳು ಒಬ್ರು ಮಾತಾಡ್ತಾ ಇಲ್ಲ. ಈ ಗ್ಯಾಸ್ ಬೆಲೆ, ಗ್ಯಾಸ್ ತೊಂದರೆ ಆಗಿರೋದು ಈಗ ಎಲ್ಲ ಸ್ಟ್ರೈಕ್ ಮಾಡ್ತಾರಲ್ಲ, ಎಂಪಿಗಳು ಅದ್ರ ಬಗ್ಗೆ ಮಾತಾಡ್ಲಿ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡಿದೆ, ಎಸ್ಮಾ ಆಕ್ಟ್ ಅನ್ನ ಜಾರಿ ಮಾಡಿದೆ. ಆದ್ರೆ ಸರ್ಕಾರದಲ್ಲಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ಲ, ಸಚಿವರಿಗೆ ಗೊತ್ತಿಲ್ಲ, ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅಂದ್ರೆ ಆಡಳಿತ ಯಾವ ದಿಕ್ಕಿನಲ್ಲಿ ಇವರು ನಡೆಸ್ತಾ ಇದಾರೆ ಅಂತ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಅದು ಮಾತೆತ್ತಿದ್ರೆ ವಿಶ್ವಗುರು ಅಂತಾರಲ್ಲಪ್ಪ. ಏನ್ ಮಾಡೋದ್ ನಿಮ್ದು ಇಬ್ರು ದೋಸ್ತ್ಗಳು? ಟ್ರಂಪ್ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ, ಇಸ್ರೇಲ್ ಪ್ರಧಾನಮಂತ್ರಿನೂ ನಿಮ್ ಬೆಸ್ಟ್ ಫ್ರೆಂಡ್ ಅಂತೀರಾ. 15 ದಿನದಿಂದ ನೀವೇ ಇಸ್ರೇಲ್ ಎಲ್ಲಿದ್ರಲ್ಲ, ನಿಮ್ಗೆ ಇದೆಲ್ಲ ಹೇಳಿಲ್ವಾ ಅವರು? ಎಲ್ಲಿದ್ದಾರೆ ವಿದೇಶಾಂಗ ಸಚಿವರು? ಎಲ್ಲಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅವರು? ಎಲ್ಲಿದ್ದಾರೆ ಮೋದಿ ಅವರು? ಎಲ್ಲಿದ್ದಾರೆ? ಪಾರ್ಲಿಮೆಂಟ್ ನಲ್ಲಿ ಬಂದು ಉತ್ತರಿಸಲಿಕ್ಕೂ ಇವತ್ತು ತಾಕತ್ತು ಇವತ್ತು ಪ್ರೈಮ್ ಮಿನಿಸ್ಟರಿಗೆ ಇಲ್ಲ. ಈ ಪರಿಸ್ಥಿತಿಗೆ ಕಾರಣ ಮೋದಿ ಅವರ ಫೇಲ್ಡ್ ಡಿಪ್ಲೊಮೆಸಿ. ಪ್ರತಿ ಕುಟುಂಬವನ್ನ ಕಾಡ್ತಿರೋ ಅತಿ ದೊಡ್ಡ ಯಕ್ಷ ಪ್ರಶ್ನೆ
ಈ BJP ಸರ್ಕಾರ ಸೆಂಟ್ರಲಲ್ಲಿ ಬಂದಾಗಿಂದ ಈಗ LPG ಗ್ಯಾಸ್ ಸಿಲಿಂಡರ್ ಹೈಕ್ ಮಾಡಿದ್ದಾರೆ. 60 ರೂಪಾಯಿ ಮಿನಿಮಮ್ ಇಂದ ಇನ್ನ ಎಷ್ಟೆಷ್ಟು ಹೈಕ್ ಆಗುತ್ತೋ ಗೊತ್ತಿಲ್ಲ. ಈಗ ವಾರ 10 ದಿನ 15 ದಿನ 20 ದಿನ ವೇಟ್ ಮಾಡಬೇಕಾದಂತ ಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನ ಬಳಕೆನೂ ಮಾಡಿ ಅನಿಲವನ್ನ ಪೆಟ್ರೋಲ್ ಡೀಸೆಲ್ಗೆ ಏನು ಕೊರತೆ ಆಗಲ್ಲ. ಯುದ್ಧ ಹೀಗೆ ಮುಂದುವರೆದರೆ ಮುಂದೆ ಗ್ಯಾಸ್ ಅಷ್ಟೇ ಅಲ್ಲ, ಪೆಟ್ರೋಲ್ ಡೀಸೆಲ್ಗೂ ಅಭಾವ ಎದುರಾಗಲಿದೆ. ಹೀಗಾಗಿ ಶೀಘ್ರವೇ ತುರ್ತು ಕಾರ್ಯಗಳು ಆಗಬೇಕಿದೆ. ರಾಜಕೀಯ ಇಚ್ಛಾಶಕ್ತಿಯನ್ನು ಮೀರಿದ ಕೆಲಸಗಳು ಆಗಲೇಬೇಕಾದ ಅನಿವಾರ್ಯತೆಗಳು ಇದೀಗ ಆಳೋರ ಮುಂದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಮ್ಮ ದೇಶದಲ್ಲಿ ಬೆಲೆ ಏರಿಕೆ ಬಡಿದಾಟ ಶುರುವಾಗಿದ್ರೆ ಇರಾನ್ ಇಸ್ರೇಲ್ ಮಧ್ಯೆ ನೀನಾ ನಾನಾ ಅಂತ ಯುದ್ಧ ನಡೀತಾ ಇದೆ. 11ನೇ ದಿನಕ್ಕೆ ಕಾಲಿಟ್ಟಿರುವ ಕೊಲ್ಲಿ ಯುದ್ಧಕ್ಕೆ ವಿರಾಮ ಹಾಕೋದಕ್ಕೂ ಶಾಂತಿ ಮಾತುಕತೆ ಅಸ್ತ್ರಗಳು ಪ್ರಯೋಗ ಆಗ್ತಿವೆ. ಇರಾನ್ ಉತ್ತರಾಧಿಕಾರಿ ಮೋಜ್ತಾಬಾ ಮೇಲೆ ಡೆಡ್ಲಿ ದಾಳಿ. ನಿನ್ನೆಗಷ್ಟೇ ಇರಾನ್ ನೂತನ ಸರ್ವೋಚ್ಚ ನಾಯಕನಾಗಿ ಮೋಜ್ತಾಬಾ ಖಮೇನಿ ಅಧಿಕಾರ ವಹಿಸಿಕೊಂಡಿದ್ರು. ಅಧಿಕಾರ ವಹಿಸಿಕೊಂಡು 24 ಗಂಟೆಯೂ ಆಗಿಲ್ಲ, ಆಗಲೇ ಅಮೆರಿಕ ಇಸ್ರೇಲ್ ಮೋಜ್ತಾಬಾ ಖಮೇನಿ ವಾಸವಿದ್ದ ಕಟ್ಟಡವನ್ನ ಧ್ವಂಸ ಮಾಡಿದೆ. ಇರಾನ್ಗೆ ಯಾರೇ ಉತ್ತರಾಧಿಕಾರಿಯಾದರೂ ಅಂತ್ಯ ಕಾಣಿಸ್ತೀವಿ ಅಂತ ಟ್ರಂಪ್ ಹೇಳಿದ್ರು. ಇದರ ಬೆನ್ನಲ್ಲೇ ಇರಾನ್ನ ನೂತನ ಸುಪ್ರೀಂ ನಾಯಕ ಮೋಜ್ತಾಬಾ ಖಮೇನಿಗಿದ್ದ ಕಟ್ಟಡದ ಮೇಲೆ ಅಮೆರಿಕ ವೈಮಾನಿಕ ದಾಳಿ ನಡೆಸಿದೆ. ಘಟನೆಯಲ್ಲದೆ ಮೋಜ್ತಾಬಾ ಖಮೇನಿಗೆ ಗಂಭೀರವಾಗಿ ಗಾಯವಾಗಿದೆ ಅಂತ ಅಮೆರಿಕ ಸೇನೆಗೆ ವರದಿ ರಿಲೀಸ್ ಮಾಡಿದೆ. ದಾಳಿಯಾಗಿದ್ದು ನಿಜ ಅಂತ ಇರಾನ್ ಕೂಡ ಹೇಳಿದೆ. ಆದ್ರೆ ಇರಾನ್ ತನ್ನ ಸುಪ್ರೀಂ ನಾಯಕ ಮೋಜ್ತಾಬಾ ಸತ್ತಿದ್ದಾನ ಬದುಕಿದ್ದಾನ ಅನ್ನೋದನ್ನ ಸ್ಪಷ್ಟಪಡಿಸಿಲ್ಲ. ಇರಾನ್ ತಿರುಗೇಟಿಗೆ ಅಮೆರಿಕ ಶೇಕ್ ಆಗ್ತಿದ್ಯಾ? ಅಮೆರಿಕಾಗೆ ಸವಾಲ್ ಎಸೆದ ಇರಾನ್ IRGC. ಅಮೆರಿಕ ಇಸ್ರೇಲ್ನ ಒಂದೊಂದು ದಾಳಿಗೂ ಇರಾನ್ ತೀವ್ರವಾಗಿ ತಿರುಗೇಟು ಕೊಡ್ತಿದೆ. ನೆಲದ ಮೇಲೆ ಚಿತ್ರಗಳ ಮೂಲಕ ಹೆಲಿಕಾಪ್ಟರ್ ಯುದ್ಧ ವಿಮಾನಗಳನ್ನ ಬಿಡಿಸಿ ಅಮೆರಿಕ ವಾಯುದಾಳಿಯ ದಿಕ್ಕನ್ನ ತಪ್ಪಿಸಿದೆ ಇರಾನ್. ಬಲೂನ್ಗಳಲ್ಲಿ ಹೆಲಿಕಾಪ್ಟರ್ಗಳನ್ನ ಸೃಷ್ಟಿಸಿ ಅಮೆರಿಕ ಇಸ್ರೇಲ್ ದಾರಿ ತಪ್ಪಿಸಿ ಆರ್ಥಿಕ ನಷ್ಟ ತಂದೊಡ್ಡಿದೆ. ಇಷ್ಟಕ್ಕೆ ಸುಮ್ಮನಾಗದ ಇರಾನ್ನವರು ಕಚ್ಚಾ ತೈಲದ ಬೆಲೆಯನ್ನ $200ಗೆ ಏರಿಸ್ತೇವೆ, ತಾಕತ್ತಿದ್ರೆ ಖರೀದಿಸ್ಲಿ ಅಂತ ಅಮೆರಿಕ ಸೇರಿದಂತೆ ಅಮೆರಿಕ ಬೆಂಬಲಿತ ದೇಶಗಳಿಗೆ ಸವಾಲ್ ಹಾಕಿದೆ. ಅಮೆರಿಕ ಸೃಷ್ಟಿಸಿದ ಆಟವನ್ನ ಅಮೆರಿಕಾದವರೇ ನಿಲ್ಲಿಸಬೇಕು. ಆಟ ಮುಂದುವರಿಸಿದ್ರೆ ಹೇಗೆ ನಿಲ್ಲಿಸಬೇಕು ನಮಗೆ ಗೊತ್ತಿದೆ ಅಂತ ಇರಾನ್ IRGC ಎಚ್ಚರಿಕೆ ನೀಡಿದೆ. ಮಾತುಕತೆಗೆ ರೆಡಿಯಾದ್ರ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆ ಮಾತುಕತೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರಂತೆ. ಇರಾನ್ನವರು ಬಯಸಿದ್ರೆ ಮಾತುಕತೆಗೆ ವೇದಿಕೆ ರೆಡಿ ಮಾಡಿ ಅಂತ ಹೇಳಿದ್ದಾರಂತೆ. ಆದ್ರೆ ವಾಷಿಂಗ್ಟನ್ ಷರತ್ತುಗಳನ್ನ ಒಪ್ಪಿದ್ರಷ್ಟೇ ಮಾತುಕತೆ ನಡೆಸಿ ಅಂತ ಶ್ವೇತಭವನದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯಾಗಿವೆ. ಮಾತುಕತೆ ಮಧ್ಯೇನೂ ಮುಗಿಯದ ಕದನ. ಅಮೆರಿಕಾಗೆ ಒಂದ್ ಕಡೆ ಇರಾನ್ ಎಚ್ಚರಿಕೆ ಕೊಡ್ತಿದೆ, ಇನ್ನೊಂದ್ ಕಡೆ ಇರಾನ್ ಆಡಳಿತವನ್ನೇ ನೆಲಸಮ ಮಾಡ್ತೀವಿ ಅಂತ ಅಮೆರಿಕ ಇಸ್ರೇಲ್ ಹಠ ಹಿಡಿದಿವೆ. ಇಬ್ಬರ ಹಠದ ಮಧ್ಯೆ ಯುದ್ಧ 11ನೇ ದಿನಕ್ಕೆ ಕಾಲಿಟ್ಟಿದ್ದು ಇವತ್ತು ಘೋರಾತಿ ಘೋರ ಕ್ಷಿಪಣಿ ದಾಳಿಗಳು ನಡೆದಿವೆ. ಇರಾನ್ ರಾಜಧಾನಿ ಟೆಹರಾನ್ನ 10ಕ್ಕೂ ಹೆಚ್ಚು ತೈಲ ಘಟಕಗಳು ಈಗಲೂ ಹೊತ್ತಿ ಉರಿಯುತ್ತಿವೆ. ಇದರಿಂದ ಇರಾನ್ಗೆ ಆರ್ಥಿಕ ಹೊಡೆತ ಬಿದ್ದಿದೆ. ಇದರ ಮಧ್ಯೇನೆ ಹಾರ್ಮುಜ್ ಜಲಮಾರ್ಗವನ್ನು ಸಂಪೂರ್ಣ ಬಂದ್ ಮಾಡಿರುವ ಇರಾನ್ ಕಚ್ಚಾ ತೈಲ ಪೂರೈಕೆಯನ್ನೇ ಸ್ಥಗಿತಗೊಳಿಸಿದೆ. ಇನ್ನು ಇಸ್ರೇಲ್ ಮೇಲೆ ಇರಾನ್ ಹಾಕ್ತಿರೋ ಬಾಂಬ್ಗಳು ಟೆಲ್ ಅವೀವ್ ಸೇರಿದಂತೆ ಅನೇಕ ನಗರಗಳನ್ನೇ ಸರ್ವನಾಶ ಮಾಡಿವೆ. ಇರಾನ್ ಕೈಕಟ್ಟಿ ಕೂರೋದಿಲ್ಲ ಅಂತಾನು ನೆತನ್ಯಾಹು ಆಡಳಿತಕ್ಕೆ ಇರಾನ್ ಸ್ಪಷ್ಟ ಸಂದೇಶ ಕಳಿಸಿದೆ. ಇನ್ನೊಂದ್ ಕಡೆ ಇವತ್ತು ಇರಾನ್ನ ಬಂದರ್ ಅಬ್ಬಾಸ್ ಕರಾವಳಿಯಲ್ಲದೆ ಇರಾನ್ ಯುದ್ಧ ನೌಕೆಯನ್ನು ಅಮೆರಿಕ ವಾಯುಪಡೆ ಹೊಡೆದು ನಾಶಪಡಿಸಿದೆ. ಒಟ್ಟಾರೆ 11ನೇ ದಿನವೂ ಕೊಲ್ದಿ ಕಾಳಗ ಕೊನೆಯಾಗಿಲ್ಲ. ಆದಷ್ಟು ಬೇಗ ಮಾತುಕತೆ ಮೂಲಕ ಸಮಸ್ಯೆ ಇತ್ಯರ್ಥವಾಗುತ್ತಾ ಅನ್ನೋದೇ ಎಲ್ಲರ ನಿರೀಕ್ಷೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವೇಗೌಡ ಅವರನ್ನ ನೆನಪು ಮಾಡಿಕೊಂಡ್ರು.
ಕುರಿಗಳನ್ನೇ ಲೆಕ್ಕ ಹಾಕಲು ಬರದ ನನಗೆ ಹಣಕಾಸು ಖಾತೆಯನ್ನ ದೇವೇಗೌಡರು ಕೊಟ್ಟಿದ್ ಹೇಗೆ ಅಂತ ಸಿಎಂ ನೆನೆಸ್ಕೊಂಡು ಮಾತನಾಡಿದರು. ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರದೇ ಇರೋರನ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟರು. ಕರ್ನಾಟಕ ಬಜೆಟ್ ಅಧಿವೇಶನದಲ್ಲಿ ಇವತ್ತು ವಿಧಾನಸಭೆ ಕಲಾಪದ ವೇಳೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರನ್ನ ಕಾಂಗ್ರೆಸ್ ನಾಯಕರು ನೆನಪಿಸಿಕೊಂಡಿದ್ದಾರೆ. ಕುರಿಗಳನ್ನ ಲೆಕ್ಕ ಹಾಕಲು ಬಾರದ ಸಿದ್ದರಾಮಯ್ಯ ಅವರನ್ನ ಎಚ್.ಡಿ. ದೇವೇಗೌಡ ಹಣಕಾಸು ಸಚಿವರನ್ನಾಗಿ ಮಾಡಿದ್ರು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿಗಳನ್ನ ಕಿಚಾಯಿಸಿದ್ರು. ಆಗ ಸಿಎಂ ಮಧ್ಯಪ್ರವೇಶ ಮಾಡಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ನಾನು ಕಂದಾಯ ಇಲಾಖೆ ಕೇಳಿದ್ದೆ, ಆದ್ರೆ ಜಾಲಪ್ಪನವರಿಗೆ ಕೊಟ್ರು. ಆಮೇಲೆ ನನಗೆ ಹಣಕಾಸು ಖಾತೆ ಕೊಟ್ರು. ಹಣಕಾಸು ಖಾತೆ ಬೇಡ ಅಂದಿದ್ದೆ, ಆದ್ರೆ ನನಗೆ ಒತ್ತಾಯ ಮಾಡಿ ನೀಡಿದ್ರು ಅಂತ ಸಿಎಂ ನೆನಪಿಸಿಕೊಂಡ್ರು. ದೇವೇಗೌಡರು ಫಸ್ಟ್ ಟೈಮ್ ಇವ್ರನ್ನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು. ದೇವೇಗೌಡರು ಕುರಿಗಳನ್ನ ಲೆಕ್ಕ ಹಾಕಕ್ಕೆ ಬರದೇ ಇರೋರನ್ನ ದೇವೇಗೌಡರು ಹುಡುಕಿ ಮಾಡಿದ್ರು. ನಾನು ಸಿಂಧ್ಯಾ, ಜಾಲಪ್ಪ, ದೇವೇಗೌಡರು 4 ಜನ ಮಂತ್ರಿಮಂಡಲ ಮಾಡಿದ್ರು. ಆಗ ನಾನು ರೆವಿನ್ಯೂ ಕೊಡ್ರಿ ಅಂತ ಕೇಳಿದೆ. ನಾನು ಫೈನಾನ್ಸ್ ಬೇಡಪ್ಪ ಅಂತ ದೇವೇಗೌಡರಿಗೆ. ಆಗ ದೇವೇಗೌಡರು ಬಲಾತ್ಕಾರ ಮಾಡಿ ನನಗೆ ಕೊಟ್ಟರು. ಅವತ್ತು ದೇವೇಗೌಡರಿಗೆ ಏನಾನ ದೂರದೃಷ್ಟಿ ಇತ್ತನೋ ಗೊತ್ತಿಲ್ಲ. ಅಷ್ಟಕ್ಕಾದ್ರೂ ಅವ್ರಿಗೊಂದು ಧನ್ಯವಾದ ಹೇಳ್ಬಿಡಿ. ನಾನಲ್ಲ, ನೀವ್ ಹೇಳಿ, ನನಗೆ ಬೇಕಾದ್ರೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ನಿನ್ನೆ ರಾಜ್ಯಸಭಾ ಅಧಿವೇಶನದಲ್ಲಿ ಮಾತಾಡ್ತಾ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಆಮೆಗತಿಯಲ್ಲಿ ಎತ್ತಿನಹೊಳೆ ಯೋಜನೆಯ ಕೆಲಸಗಳಾಗ್ತಿವೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ರು. ಜೊತೆಗೆ ಮೇಕೆದಾಟು, ಆಲಮಟ್ಟಿ ಯೋಜನೆಗಳ ಬಗ್ಗೆಯೂ ಮಾತಾಡಿದ್ರು. ಸರ್, ಎತ್ತಿನಹೊಳೆ ಪ್ರಾಜೆಕ್ಟ್ ಎ ಪ್ರಾಜೆಕ್ಟ್ which has been sanctioned by the Bharatiya Janata Party when Jagdish Shettar was the chief minister. ನಿನ್ನೆ ದೇವೇಗೌಡರು ಮೇಕೆದಾಟು, ಆಲಮಟ್ಟಿ ವಿಚಾರ ಚರ್ಚಿಸಿದ್ದನ್ನ ವಿಧಾನಸಭೆಯಲ್ಲಿ ಬಿಜೆಪಿಯವರು ಚರ್ಚೆಗೆ ತಂದ್ರು. ಆಗ ಎದ್ದು ನಿಂತ ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸಲ್ಲ, ಅವರಿಗೆ ಈ ವಯಸ್ಸಿನಲ್ಲಿ ಮನಸ್ಸಿಗೆ ನೋವಾಗುವ ಹೇಳಿಕೆಯನ್ನ ನೀಡಲ್ಲ ಅಂದ್ರು. ಇಷ್ಟೆಲ್ಲದರ ಮಧ್ಯೆ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಬಜೆಟ್ ಬಗ್ಗೆ ವ್ಯಂಗ್ಯ ಮಾಡಿದ್ರು. ಇದು ಕ್ರೆಡಿಟ್ ಕಾರ್ಡ್ ಬಜೆಟ್ ಆಗಿದೆ, ಹಣಕಾಸಿನ ಶಿಸ್ತು ಪಾಲನೆ ಆಗಿಲ್ಲ, ಸಾಲದ ಆಕ್ಸಿಜನ್ ಮೇಲೆ ನಿಂತಿದೆ, ಇದು ಖಾಲಿ ಟ್ರಂಕ್ ಬಜೆಟ್, ಖಾಲಿ ಚೆಂಬು ಅಂತೆಲ್ಲ ಹೇಳಿದ್ರು. ಆಗ ಮಧ್ಯಪ್ರವೇಶಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಹಾಗಾದ್ರೆ ನಿಮ್ಮ ಕೇಂದ್ರದ ಬಜೆಟ್ ಡ್ರಮ್ ಎಂದ ಹೇಳೋಣವೇ ಅಂತ ಆಕ್ರೋಶ ಹೊರಹಾಕಿದ್ರು. ಆಗ ಅಶೋಕ್ ಡಿಕೆ ಶಿವಕುಮಾರ್ ಕುರ್ಚಿ ವಿಚಾರವನ್ನ ಮುನ್ನೆಲೆಗೆ ತಂದ್ರು. ಇದು ಕ್ರೆಡಿಟ್ ಕಾರ್ಡ್ ಬಜೆಟ್, ಇದು ಹಣಕಾಸಿನ ಶಿಸ್ತು ಪಾಲನೆ ಇಲ್ಲ, ಸಾಲದ ಆಕ್ಸಿಜನ್ ಮೇಲೆ ನಿಂತಿರುವಂಥದ್ದು. ಒಂಥರ ನಾವು ಹೇಳಿದಿರಿ ಖಾಲಿ ಚೊಂಬು ಅಂತ. ಬಜೆಟ್ ಓದಿದ ನಿರ್ಮಲಾ ಸೀತಾರಾಮ್ದು ಏನ್ ಬಜೆಟ್ ಕೊಟ್ರು ಅದನ್ನ ಖಾಲಿ ಡ್ರಮ್ಮು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿ ಆಯ್ತು. ವೆರಿ ಗುಡ್. ಇನ್ನು ವಿಧಾನಸಭೆ ಅಧಿವೇಶನದಲ್ಲಿ ಮಲೆನಾಡಿನಲ್ಲಿ ಹೆಚ್ಚಾಗಿರೋ ಚಡ್ಡಿ ಗ್ಯಾಂಗ್ ಕಳ್ಳತನ ಪ್ರಕರಣವನ್ನ ಆರಗ ಜ್ಞಾನೇಂದ್ರ ಹಾಗೂ ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಹೇಳಿ ಆತಂಕ ವ್ಯಕ್ತಪಡಿಸಿದ್ರು. ಇದೆಲ್ಲ ಆತಂಕ ಪಡುವ ಪ್ರಕರಣಗಳಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಕೊಟ್ಟ ಹೇಳಿಕೆ ಬಿಜೆಪಿಯವರನ್ನ ಕೆರಳಿಸಿತು. ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ದೊಡ್ಡ ಗ್ಯಾಂಗು ಎಲ್ಲ ಗ್ರಾಮೀಣ ಸ್ವಲ್ಪ ಔಟ್ಸ್ಕರ್ಟ್ ಇರುವಂತ ಜಾಗ. ಅದು ಎಲ್ಲ ಮನೆಗಳಿಗೆ ಭಯದ ವಾತಾವರಣ ಮೂಡಿಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಂಥದ್ದು. ಏನೆಲ್ಲ ಕ್ರಮ ತಗೊಳ್ಬೇಕು ಖಂಡಿತವಾಗಿ ನಾವು ತಗೊಳ್ತಾನೆ ಇದ್ದೀವಿ. ಅದು ತಮಗೂ ಗೊತ್ತಿದೆ. 30,000 CCTV ಮಾನ್ಯ ಅಧ್ಯಕ್ಷರೇ ಇಡೀ ಜಿಲ್ಲೆನಲ್ಲಿ. ಇಷ್ಟೆಲ್ಲದರ ಮಧ್ಯೆ ಅಧಿವೇಶನದಲ್ಲಿ ಶಾಸಕರುಗಳ ಕ್ಷೇತ್ರದ ಸಮಸ್ಯೆಗಳು ಸಾಕಷ್ಟು ಚರ್ಚೆಯಾಗಿದ್ದು ವಿಶೇಷ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.